ಅದಕ್ಕೆ ನಾವು ಕಷ್ಟಪಟ್ಟಿರುವಂತದ್ದು, ನಮ್ಮ ಸಮುದಾಯ ಕಷ್ಟಪಟ್ಟಿರುವಂತದ್ದು. ಅದನ್ನು ಬಿಟ್ಟು ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಾರರು ಬೇಕಾದಷ್ಟು ಜನ ಇದ್ದಾರೆ. ಅದರಲ್ಲಿ ನಮ್ಮ ಡಿಮ್ಯಾಂಡ್ ಏನಂತ ಹೇಳಿದ್ರೆ, ಇವರು 2023ರಿಂದ 2026ವರೆಗೆ ಏನು ದ್ವೇಷ ಭಾಷಣಕಾರರು, ಬಾಡಿಗೆ ಭಾಷಣಕಾರರು ಏನೋ ಇದ್ದಾರೆ, ಈ ಪಿಂಪ್ ಕೇರಹಳ್ಳಿ ವೇಶ್ಯಾವಾಟಿಕೆಯನ್ನು ನಡೆಸಿಕೊಂಡು ಇವತ್ತು ನಾನು ದೊಡ್ಡ ಧರ್ಮ ಗೋರಕ್ಷಣೆ ಅಂತೇಳಿ ಏನು ಹೋರಾಟಗಾರ ಅಂತೇಳಿ ಹೇಳ್ಕೊಂಡು ತಿರುಗಾಡುವಂಥವ್ರು, ಮತ್ತೆ ಬಸವನಗೌಡ ಪಾಟೀಲ್ ಆಗಿರ್ಬೋದು, ಮತ್ತೆ ಶೋಭಾ ಕರಂದ್ಲಾಜೆ ಮೇಡಮ್ ಆಗಿರ್ಬೋದು, ಬೇಕಾದ ಜನ ಇದ್ದಾರೆ. ಬೇಕಾದ್ರೆ ಪ್ರತಿಯೊಬ್ಬರ ಹೆಸರು ಹೇಳಿದ್ರು ಕೂಡ ನಾವು ಹೇಳ್ತೇವೆ. ಶಾರ್ಟ್ ಕಟ್ ಆಗಿ ಎರಡು ನಿಮಿಷದಲ್ಲಿ ನಿಮಗೆ ಹೇಳ್ಬೇಕಂತ ಹೇಳಿದ್ರೆ, ಇವ್ರು ಯಾರು ಹೋರಾಟಗಾರರೇ ಅಲ್ಲ. ಮತ್ತೊಂದು ಬಾರಿ ವಿಶೇಷವಾಗಿರ್ತಕ್ಕಂಥ ಸಂಪುಟ ಸಭೆಯನ್ನ ಕರೆದು ನಿಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಯಾವ ರೀತಿ ನೀವು ಹಿಂಪಡೆದಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳಿದಿರಿ. ಮತ್ತೊಂದು ಬಾರಿ ಘಂಟಾಘೋಷವಾಗಿ ನೀವು ಘೋಷಣೆ ಮಾಡಬೇಕು. ಇವ್ರ ಮೇಲೆ ಪ್ರಕರಣ ಏನು ಇದಾವೆ, ನೀವೇನು ಕಾನೂನನ್ನ ಏನು ರೂಪಿಸಿದಿರಿ, ಅದರ ಅಡಿಯಲ್ಲಿ ಏನಿಂದ 5 ರಿಂದ 7 ವರ್ಷ ಕಠಿಣ ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸ್ತೀನಿ ಅಂತಕ್ಕಂಥದ್ದನ್ನ ಏನ್ ಹೇಳಿದಿರಿ, ಅದನ್ನ ಚಾಚೂ ತಪ್ಪದೆ ಈ ಕಾಂಗ್ರೆಸ್ ಸರ್ಕಾರ ಕೇಶವ ಕೃಪೆಗೆ ರಾಜಿಗಾಗಿ ಅಥವಾ ನಾಗ್ಪುರದ ಶಾಖೆಯ ಅವರ ಅಣತಿಯಂತೆ ನಡೀತಕ್ಕಂಥ ಸರ್ಕಾರ ಇದು ಆಗಬಾರ್ದು. ಇದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೀತಕ್ಕಂಥ ಸರ್ಕಾರ. ಅದು ನುಡಿದಂತೆ ನಡೆದಂತ ಸರ್ಕಾರ ನಿಮ್ದು ಆಗಬೇಕು ಅಂತಂದ್ರೆ ನೀವು ಕೊಟ್ಟ ಭರವಸೆಯಾಗಿ ಉಳಿದೆ ಅದನ್ನು ಸಾಕಾರಗೊಳಿಸ್ತಕ್ಕಂಥ ಒಂದು ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯನವರು ಮಾಡಬೇಕು ಅಂತಕ್ಕಂಥ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನ ಈ ಪ್ರತಿಭಟನೆ ಮೂಲಕ ನಾವು ಎಚ್ಚರಿಕೆಯನ್ನ ಕೊಡ್ತಾ, ನೀವು ಯಾವ್ದಾದ್ರು ಒಂದು ರಾಜ್ಯದಾಗ ಹೋಗಿ ನೋಡ್ರಿ, ನೀವು ಕನ್ನಡಿಗರ ಅಂದ್ರೆ ಪ್ರೀತಿಯಿಂದ ಕಾಣ್ತಾರೆ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕನ್ನಡಿಗರ ಪರಿಸ್ಥಿತಿ ಅಂತಂದ್ರೆ, ಕನ್ನಡಿಗರ ಅಂತಂದ್ರೆ ಹಿಂದೂ ಮುಸ್ಲಿಂ ಗಲಾಟೆಗೆ ನಂಬರ್ 1 ಸ್ಥಾನದಾಗ ಐತಿ.